ಎರಡೂ ಕೈ ಡಿಫ್ರೆನ್ಸ್ ನೀವು ನೋಡಿ. ನಿಮ್ಮ ರೈಟ್ ಸೈಡ್ ಅಲ್ಲಿರುವಂತ ಕೈ ಮತ್ತೆ ಈ ಕಡೆ ಕೈನ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಯೂಸಿಗೆ ಇಷ್ಟೊಂದು ಡಿಫ್ರೆನ್ಸ್ ಬಂದಿದೆ. ಪಿಗ್ಮೆಂಟೇಷನ್ ಇರೋರೇ ಯೂಸ್ ಮಾಡಬೇಕಾ? ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನ್ ಇರೋರು ಇದನ್ನ ಬೇರೆ ಏನು ಬೇಡ, ಅಡುಗೆ ಮನೆಯಲ್ಲೇ ನಮ್ಮ ಒಂದು ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಸಿಗುತ್ತೆ. ಬರೀ ಜಸ್ಟ್ ನೀವು ಅಲೋವೆರಾ ಜೆಲ್ ಒಂದು ಬೈ ಮಾಡಬೇಕಾಗತ್ತೆ ಅಷ್ಟೇ. ಈ ಒಂದು ಫೇಸ್ ಪ್ಯಾಕು ಅನ್ಇವನ್ ಸ್ಕಿನ್ ಟೋನ್ ಅನ್ನು ಸರಿ ಮಾಡುತ್ತೆ, ಬ್ರೈಟ್ನೆಸ್ ಕೊಡುತ್ತೆ, ಗ್ಲೋ ಕೊಡುತ್ತೆ, ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಪಿಗ್ಮೆಂಟೇಷನ್ ಇರ್ಲಿ ಇಲ್ಲದೆ ಇರಲಿ ಈ ಒಂದು ಫೇಸ್ ಪ್ಯಾಕು ಸೂಟ್ ಆಗುತ್ತೆ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಆಲೂಗಡ್ಡೆ ಬೇಕಾಗುತ್ತೆ ನಮ್ಗೆ ಈ ಒಂದು ಫೇಸ್ ಪ್ಯಾಕ್ಗೆ. ಇದನ್ನ ಮೊದಲಿಗೆ ನಾವು ಗ್ರೇಟ್ ಮಾಡ್ಕೊಂಬಿಡೋಣ. ಇಲ್ಲಿ ನೀವು ಸಿಪ್ಪೆ ತೆಗಿಲೂಬಹುದು, ಇಲ್ಲ ಹಾಗೆ ಕೂಡ ಮಾಡ್ಕೋಬಹುದು. ಏಕೆಂದರೆ ನಮಗೆ ಇದರ ಒಂದು ರಸ ಬೇಕಾಗುತ್ತೆ, ಅದಕ್ಕೋಸ್ಕರ. ಈಗ ಇದನ್ನ ನಾವು ರಸ ಹಿಂಡ್ಕೊಳ್ಳೋಣ ಈ ರೀತಿಯಾಗಿ. ನೀವು ಇದನ್ನ ಮಿಕ್ಸಿ ಕೂಡ ಮಾಡ್ಕೋಬಹುದು. ಇದಕ್ಕೆ ಒಂಚೂರು ನೀವು ಕಡಲೆ ಹಿಟ್ಟು ಮತ್ತು ಮೊಸರು ಎಲ್ಲ ಆ್ಯಡ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಇದನ್ನು ನೀವು ಒಣಗಿಸ್ಕೊಂಡು ಪೌಡರ್ ಕೂಡ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಮಗೆ ಆಲೂಗಡ್ಡೆ ರಸ ಬೇಕಾಗುತ್ತೆ. ನೋಡ್ತಾ ಇದ್ದಿಲ್ಲ ಎಷ್ಟು ಕರೆಕ್ಟಾಗಿ ಮೆಷರ್ಮೆಂಟಿಗೆ ಬಂದಿದೆ. ಸೊ ಅರ್ಧ ಆಲೂಗಡ್ಡೆ ಆದರೆ ಒಂದು ಮೀಡಿಯಮ್ ಸೈಜಲ್ಲಿ ನಮಗೆ 2 ಟೇಬಲ್ ಸ್ಪೂನ್ ಅಷ್ಟು ಈ ಪೊಟ್ಯಾಟೊ ಜ್ಯೂಸು ಸಿಗುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಮ್ಮ ಫೇವ್ರೆಟ್ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಟ್ರಾನ್ಸ್ಪರೆನ್ಸು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಅಲೋವೆರಾ ಜೆಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೋಡ್ತಾ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಪೇಜನ್ನು ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು DM ಗೆ ಡೈರೆಕ್ಟ್ ಲಿಂಕನ್ನು ಕಳಿಸ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಇದರ ಒಂದು ಕ್ವಾಂಟಿಟಿಯನ್ನು ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. 2 ಟೇಬಲ್ ಸ್ಪೂನ್ ತನಕನೂ ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಸೇರಿಸ್ಕೊಳ್ತೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಒಂದು ಒಳ್ಳೆ ಫೇಸ್ ಪ್ಯಾಕು. ಇದನ್ನು ಖಂಡಿತ ಮಿಸ್ ಮಾಡದೆ ಯೂಸ್ ಮಾಡಿ. ಸ್ಕಿನ್ನಿಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಮ್ಮ ಆಲೂಗಡ್ಡೆ ಜ್ಯೂಸ್ ಏನಿದೆ ಇದು ನಮ್ಮ ಪಿಗ್ಮೆಂಟೇಷನನ್ನು, ಕಪ್ಪು ಕಲೆಗಳನ್ನು ಇದು ಹೋಗ್ಲಾಡಿಸುವಂಥ ಶಕ್ತಿ ಈ ಒಂದು ಪೊಟ್ಯಾಟೊ ಜ್ಯೂಸಿಗಿದೆ. ಸೊ ಹಾಗಾಗಿ ಯೂಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು 1/4 ಟೇಬಲ್ ಸ್ಪೂನ್ ಜಸ್ಟ್, ಏಕೆಂದರೆ ನಮ್ಮ ಒಂದು ಫೇಸ್ ಪ್ಯಾಕು ಇನ್ನಷ್ಟು ಎಫೆಕ್ಟಿವ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಒಂದು ಚಿಟಿಕೆಗಳಲ್ಲಿ ಹೇಳಬೇಕು ಅಂದರೆ 4 ಚಿಟಿಕೆಯಷ್ಟು ಇದೆ. ಸೊ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಮುಲೇಟಿ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಜೇನುತುಪ್ಪನೂ ಅಷ್ಟೇ, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ರೋಸ್ ವಾಟರನ್ನು ಸೇರಿಸ್ಕೊಳ್ಳೋಣ. ಇದು ನಾನೀಗ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತೀನಿ. ಪೇಸ್ಟನ್ನು ನಾವು ನೋಡಿಕೊಂಡು ಮತ್ತೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಅಡುಗೆ ಮನೆಯಲ್ಲೇ ಇದೆ. ನಮಗೆ ಯಾವುದನ್ನು ನಾವು ಹೊರಗಡೆ ಹೋಗಿ ತರೋ ಹಾಗಿಲ್ಲ. ಮುಲೇಟಿ ಪೌಡರು ಆಪ್ಷನಲ್ಲು. ಅಲೋವೆರಾ ಜೆಲ್ ಒಂದು ತರಿಸಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಮನೆಯಲ್ಲಿ ಪಿಗ್ಮೆಂಟೇಷನ್ಗೆ, ಕಪ್ಪು ಕಲೆಗಳಿಗೆ ಮತ್ತು ನಮಗೆ ನ್ಯಾಚುರಲ್ ಆಗಿ ಫೇಸು ಬ್ರೈಟ್ ಆಗಬೇಕು, ಗ್ಲೋ ಬರಬೇಕು, ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಹೋಗೋಕ್ಕೆ ಬರೋಕ್ಕೆಲ್ಲ ಟೈಮ್ ಇಲ್ಲ, ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಈ ಒಂದು ಫೇಸ್ ಪ್ಯಾಕನ್ನು ಮಾಡಿ ವಾರಕ್ಕೆ 2ರಿಂದ 3 ಸತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಎಷ್ಟೊತ್ತು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಆಯಿಲಿ ಸ್ಕಿನ್ ಅವ್ರು ಏನು ಮಾಡಬೇಕು, ಡ್ರೈ ಸ್ಕಿನ್ ಅವ್ರು ಏನು ಮಾಡಬೇಕು ಅದನ್ನು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪೂರ್ತಿ ವೀಡಿಯೋ ವಾಚ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅನ್ನಿಸ್ತಾನೆ ಇಲ್ಲ ಇದು ಫೇಸ್ ಪ್ಯಾಕ್ ಅಂತ. ಏನೋ ನಾವು ಅಡುಗೆಗೆ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಜ್ಯೂಸು ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನು, ಕಪ್ಪು ಕಲೆಗಳನ್ನು ಫೇಡ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ. ಮತ್ತು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಿಗೆ ಬ್ರೈಟ್ನಿಂಗ್ ಕೊಡುತ್ತೆ, ಮತ್ತು ಈ ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ. ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಅದನ್ನು ಇದು ರಿಮೂವ್ ಮಾಡುತ್ತೆ. ಜೇನುತುಪ್ಪ ನಮಗೆ ಹೈಡ್ರೇಷನ್ ಕೊಡುತ್ತೆ, ಮತ್ತು ನಮ್ಮ ಸ್ಕಿನ್ನು ಕಪ್ಪು ಕಲೆಗಳಿಗಾಗ್ಬೋದು, ಪಿಗ್ಮೆಂಟೇಷನಿಗಾಗ್ಬೋದು ಒಂದು ಒಳ್ಳೆ ವರ್ಕ್ ಮಾಡುತ್ತೆ. ಸೊ ಆ್ಯಸ್ ಇಟ್ ಈಸ್ ನಿಮಗೆ ಅಲೋವೆರಾ ಜೆಲ್ ಬಗ್ಗೆ ಅಂತೂ ಏನು ಹೇಳೋ ಹಾಗೆ ಇಲ್ಲ. ಅದು ನಮ್ಮ ಸ್ಕಿನ್ನಿಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಇದನ್ನು ನೀವು ಜಸ್ಟ್ ಬರೀ ಅಲೋವೆರಾ ಜೆಲ್ಲನ್ನು ನೈಟ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ವಾಶೌಟ್ ಮಾಡೋದ್ರಿಂದನೂ ನಿಮಗೆ ಬೆಳಗ್ಗೆ ಹೊತ್ತು ಸನ್ಸ್ಕ್ರೀನ್ನ ಅವಶ್ಯಕತೆ ಇರೋದಿಲ್ಲ. ಆ ಒಂದು ರೇಂಜಿಗೆ ನಮಗೆ ಅಲೋವೆರಾ ಜೆಲ್ಲು ವರ್ಕ್ ಮಾಡುತ್ತೆ. ಏಕೆಂದರೆ ಕೆಲವರಿಗೆ ಸನ್ಸ್ಕ್ರೀನ್ ಸೂಟ್ ಆಗೋದಿಲ್ಲ. ಆದರೂ ಮಸ್ಟ್ ಆ್ಯಂಡ್ ಶುಡ್ಡು ಹಾಕಿದ್ರೆ ಒಳ್ಳೆಯದು ಸನ್ಸ್ಕ್ರೀನು. ಇಲ್ಲ ಅನ್ನೋರು ಬೇಕಿದ್ರೆ ನಾವು ಹಾಕಲ್ಲ ಅಥವಾ ನಮ್ಗೆ ಸೂಟ್ ಆಗಲ್ಲ ಅನ್ನೋರು ದಿನ ನೈಟು ಮಲಗುವಾಗ ಫೇಸನ್ನು ಒಂದು ಸಾರಿ ವಾಶ್ ಮಾಡಿಕೊಂಡು ಅಲೋವೆರಾ ಜೆಲ್ಲನ್ನು ನೀವು ಫುಲ್ ಫೇಸಿಗೆ ಸ್ಮಾಲ್ ಅಮೌಂಟ್ ಆಗಿ ತೊಗೊಂಡು ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ನಿಮಗೆ ಸನ್ ಪ್ರೊಟೆಕ್ಷನ್ನು ಸಿಗುತ್ತೆ. ಸೊ ಬೆಳಗ್ಗೆ ಎದ್ದು ನೀವು ವಾಶ್ ಮಾಡೋದಷ್ಟೇ, ಅದರ ಒಂದು ಲೇಯರ್ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ರೀತಿ ಕೆಲಸ ಮಾಡುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಹಾಕಿರೋಂಥ ಅಳತೆ ಕರೆಕ್ಟಾಗಿದೆ.
ಸೊ ನಿಮ್ಗೇನಾದರೂ ಇಲ್ಲಿ ಇನ್ನೂ ಅಕ್ಕಿ ಹಿಟ್ಟು ಹಾಕಬೇಕು ಅಂದರೆ ಹಾಕ್ಕೋಬೋದು, ಮತ್ತು ರೋಸ್ ವಾಟರು ಸೇರಿಸ್ಕೋಬೋದು ಅಂದರೆ ಸೇರಿಸ್ಕೋಬೋದು. ಸೊ ಇಷ್ಟು ಸಾಕು ನಮಗೆ ಒಬ್ಬರಿಗೆ ನಾವು ಫೇಸಿಗೆ ಅಪ್ಲೈ ಮಾಡ್ತೀವಿ ಅಂದರೆ. ಸೊ ಇದನ್ನು ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ, ಫೇಸನ್ನು ಒಂದು ಸಾರಿ ವಾಶ್ ಮಾಡ್ಕೊಂಡು ಬಂದು ಚೆನ್ನಾಗಿ ವೈಪ್ ಮಾಡ್ಕೊಳ್ಳಿ. ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಅಪ್ಲೈ ಮಾಡಿಕೊಂಡು ನೀವು ಒಂದು 15ರಿಂದ 20 ನಿಮಿಷ ಬಿಟ್ಟು ವಾಶ್ ಔಟ್ ಮಾಡ್ಕೊಳ್ಳೋದಷ್ಟೇ. ಮತ್ತು ವಾರಕ್ಕೆ ಒಂದು 2ರಿಂದ 3 ದಿನ ಅಪ್ಲೈ ಮಾಡಿದ್ರೆ ಸಾಕು, ಬೇರೆ ಏನು ಬೇಡ. ಅಡುಗೆ ಮನೆಯಲ್ಲೇ ನಮ್ಮ ಒಂದು ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಸಿಗುತ್ತೆ. ಬರೀ ಜಸ್ಟ್ ನೀವು ಅಲೋವೆರಾ ಜೆಲ್ ಒಂದು ಬೈ ಮಾಡಬೇಕಾಗತ್ತೆ ಅಷ್ಟೇ ಡಿಯರ್ಸ್. ಸೊ ಖಂಡಿತ ನೀವು ಇದನ್ನು ಬೈ ಮಾಡಿ ಮನೇಲೇ ಮಾಡ್ಕೊಳ್ಳಿ. ನಿಮ್ಮ ಪಿಗ್ಮೆಂಟೇಷನ್ನ ಇಲ್ಲದೇ ಇದ್ರೂ ಕೂಡ ನಿಮ್ಮ ಒಂದು ಸ್ಕಿನ್ನಿಗೆ, ಮುಲೇಟಿ ಕೂಡ ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ, ಅಕ್ಕಿ ಹಿಟ್ಟು ಬ್ರೈಟ್ನೆಸ್ ಕೊಡುತ್ತೆ, ಅಲೋವೆರಾ ಜೆಲ್ಲು ಬ್ರೈಟ್ನೆಸ್ ಕೊಡುತ್ತೆ, ಪೊಟ್ಯಾಟೊ ಜ್ಯೂಸ್ ಕೂಡ ಬ್ರೈಟ್ನೆಸ್ ಕೊಡುತ್ತೆ. ನಮ್ಮ ಪಿಗ್ಮೆಂಟೇಷನ್ ಇರೋರೇ ಯೂಸ್ ಮಾಡಬೇಕಾ? ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನ್ ಇರೋರು ಇದನ್ನು ವಾರಕ್ಕೆ 2ರಿಂದ 3 ಸಾರಿ ಅಪ್ಲೈ ಮಾಡಿ. ಪಿಗ್ಮೆಂಟೇಷನ್ ಇಲ್ಲದೇ ಇದ್ದವರು ವಾರಕ್ಕೆ 1 ದಿನ ಅಪ್ಲೈ ಮಾಡಿದ್ರೂ ಸಾಕು. ಸೊ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಜನ ಕೇಳ್ತಾರೆ ಏನು ಹಚ್ಚಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ. ಯಾರಿಗೂ ಈ ಸೀಕ್ರೆಟ್ ಗೊತ್ತಿರಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ. ಆದರೆ ನೀವು ಇದನ್ನು ಟ್ರೈ ಮಾಡೋಕ್ಕೆ ಮುಂಚೆ ಒಂದು ಸಾರಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿ. ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಸೊ ಪ್ರತಿಯೊಬ್ಬರಿಗೂ ಸೂಟ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವರು ಒಂದು ಸಾರಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು 2ರಿಂದ 3 ಸಾರಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನು ಟ್ರೈ ಮಾಡಿ. ಕೈಗೆ ಮತ್ತು ಫೇಸಿಗೆ 2 ಕಡೆನೂ ನಾನು ಹಚ್ಚಿ ತೋರಿಸ್ತೀನಿ. ಡ್ರೈ ಸ್ಕಿನ್ ಇರೋ ಅಂಥವ್ರು ಇದಕ್ಕೆ ಜೇನುತುಪ್ಪ, ಮೊಸರು ಮತ್ತು ಮಿಲ್ಕ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಆಯಿಲಿ ಸ್ಕಿನ್ ಇರೋ ಅಂಥವ್ರು ರೋಸ್ ವಾಟರು ಅಥವಾ ಮುಲ್ತಾನಿ ಮಿಟ್ಟಿ ಅಥವಾ ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಜೇನುತುಪ್ಪನ ಸೇರಿಸ್ಕೋಬೇಡಿ ಆಯಿಲಿ ಸ್ಕಿನ್ ಇರೋ ಅಂಥವ್ರು. ಸೊ ರೋಸ್ ವಾಟರು, ಮುಲ್ತಾನಿ ಮಿಟ್ಟಿ. ಡ್ರೈ ಸ್ಕಿನ್ ಇರೋ ಅಂಥವ್ರು ಮಿಲ್ಕ್ ಕ್ರೀಮು, ಹನಿ ಮತ್ತು ಮೊಸರನ್ನ ಸೇರಿಸ್ಕೊಳ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದು ಸೇರಿಸ್ಕೊಂಡ್ರೂ ಸಾಕಾಗುತ್ತೆ. ನಾನು ವಾಶೌಟ್ ಮಾಡಿ ಕೂಡ ಆಮೇಲೆ ತೋರಿಸ್ತೀನಿ. ಈಗ ಫೇಸ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮತ್ತು ವೈಪ್ ಮಾಡಿಕೊಂಡು ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಸಂಜೆ ಹೊತ್ತು ಈ ರೀತಿಯಾದ ಒಂದು ಫೇಸ್ ಪ್ಯಾಕ್ಗಳಾಗ್ಬೋದು ಮತ್ತು ಒಂದು ರೆಮಿಡೀಸ್ಗಳನ್ನು ಯೂಸ್ ಮಾಡೋದಾದರೆ ಸಾಧ್ಯ ಆದಷ್ಟು ನೀವು ಸಂಜೆ ಹೊತ್ತು ಯೂಸ್ ಮಾಡಿ. ಈ ರೀತಿ ಚೆನ್ನಾಗಿ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಬಿಟ್ಬಿಡ್ಬೇಕು ಡಿಯರ್ಸ್. ಒಂದು 15ರಿಂದ 20 ನಿಮಿಷ ಬಿಟ್ಬಿಟ್ಟು ವಾಶ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ನಾನು ಹಾಕಿರೋಂಥ ನೈಟಿ ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ತುಂಬಾನೇ ಚೆನ್ನಾಗಿದೆ. 1 ವರ್ಷದ ಹಿಂದೆ ನಾನು ರೆಡ್ ಕಲರ್ ತರಿಸಿದೆ ಸೇಮ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಸಾರಿ ಈ ಕಲರ್ ಅನ್ನ ತಗೊಂಡಿದ್ದೀನಿ. ಒಂದು 5 ಕಲರ್ ಅವೈಲೇಬಲ್ ಇದೆ. ಈ ಒಂದು ನೈಟಿ ನಿಮಗೆ ಬೇಕಂದ್ರೆ ಈ ನೈಟಿಯ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಕೂಡ ಬೈ ಮಾಡ್ಬೋದು. 15ರಿಂದ 20 ನಿಮಿಷ ಇದನ್ನ ಬಿಟ್ಬಿಡೋಣ. ಬಿಟ್ಟು ನಂತರ ನೀವು ಸ್ಕ್ರಬ್ ರೀತಿ ಸ್ಕ್ರಬ್ ಮಾಡಿ ಕೂಡ ವಾಶ್ ಮಾಡ್ಕೋಬಹುದು. ಇಲ್ಲ ಅದೇ ಹಾಗೇನೂ ಕೂಡ ನೀವು ನಾರ್ಮಲ್ ನೀರಿಂದ ವಾಶ್ ಮಾಡ್ಕೋಬಹುದು. ನಿಮಗೆ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ. ನಿಜವಾಗ್ಲೂ ನೀವು ನಂಬಲ್ಲ, ತುಂಬ ಚೆನ್ನಾಗಿದೆ ಡಿಫ್ರೆನ್ಸು. ನೋಡ್ತಾ ಇದ್ದೀರಲ್ಲ, ನಾನು ಇದೇ ಕೈಗೆ ಹಾಕೊಂಡಿದ್ದು 2 ಕೈ ಡಿಫ್ರೆನ್ಸ್ ನೀವು ನೋಡಿ. ನಿಮ್ಮ ರೈಟ್ ಸೈಡಲ್ಲಿರುವಂಥ ಕೈ ಮತ್ತು ಈ ಕಡೆ ಕೈನ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಯೂಸಿಗೆ ಇಷ್ಟೊಂದು ಡಿಫ್ರೆನ್ಸು ಬಂದಿದೆ. ಸೊ ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಸಮಯದಲ್ಲೂ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಮಿಸ್ ಮಾಡದೆ ನೀವು ಮೊದಲಾಗಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.